10 ರೂಪಾಯಿ ಸಾಮಾನ್ ರೀ. ಬಸ್ ಸ್ಟ್ಯಾಂಡ್ನಾಗಿಂದ ನಡ್ಕೊಂಡು ಬರತ್ತೀನಿ, ಯಾರ್ಯಾರು ಕಾಣತಿಲ್ಲ. ಇದಾರ ಇಲ್ಲ, ಎಲ್ಲ ಹೊಲಕ್ಕೆ ಹೋದಂಗಿದಾರ. ನಾನೊಂದು ಸ್ವಲ್ಪ ಜಲ್ದಿ ಎದ್ದು ಬರೋಣ ಅನ್ಕೊಂಡೆ. ಏನು ಮಾಡೋದು, ಪಾಪು ಇದಾನಲ್ಲ, ಜಲ್ದಿ ಎದ್ದು ಮಾಡ್ಕೊಂಡು ಬರೋಕ್ಕಾಗಿಲ್ಲ. ನೋಡೋಣಿದಾರೆ, ಆ ಕಡೆ ಮನೆಗೆ ಹೋಗ್ತೀನಿ. 10 ರೂಪಾಯಿ ಸಾಮಾನ್ ರೀ, ಬರ್ರಿ ಅಕ್ಕ ಬರ್ರಿ. ಜೋರಾಗಿ ಹೋಗಿದ್ರೆ ಎಲ್ಲಿ ಇವನು ಎದ್ದೇಳ್ತಾನೆ ಏನೋ ಅನ್ನೋದು ಭಯ. ಮತ್ತು ಎದ್ರೆ ಸುಮ್ಮನೆ ಇರೋದಿಲ್ಲ ಇವನು. ಸಾವಕಾಶಕ್ಕೆ ಹೋಗೋನಿಂದಾರ, ಮತ್ತು ಇವನು ಎದ್ರೆ ಹಂಗೆ ವಾಪಸ್ ಹೋಗೋದಾಕೈತೆ, ವ್ಯಾಪಾರನ ಆಗೋದಿಲ್ಲ. ಉಪವಾಸ ಇದು ಮನೆಯಾಗಿರೋದು ಬೇಕಾದ್ರೆ 5 ತಿಂಗಳು ಹಸುಗುಸನ್ನು ಹೊತ್ಕೊಂಡು ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ, ಊರೂರು ತಿರುಗಾಡೋದು ಯಾರಿಗೆ ಬೇಕಿದೆ? ದೇವರು ಒಬ್ಬೊಬ್ಬರ ಹಣೆ ಬರ ಹೆಂಗೆ ಬರ್ದಿರ್ತಾನಂದ್ರೆ ಈ ಕಡೆಗೆ ಸಾಯೋಕ್ಕೂ ಆಗೋದಿಲ್ಲ, ಈ ಕಡೆಗೆ ಬದುಕಾಕೂ ಆಗೋದಿಲ್ಲ. ಏನು ಮಾಡೋದು, ಅಂಥ ಗಂಡನ ಕಟ್ಕೊಂಡು ಅಡ್ಡಾಡ್ಬೇಕು. ಏನು ಮಾಡೋಕ್ಕೆ ಬರೋದಿಲ್ಲ. ಕುಡ್ದು ಮನೆಯಾಗ ಬಿದ್ದಿರ್ತಾನೆ. ಇಂಥ ಟೈಮ್ನಲ್ಲಿ ನಾನು ಮನೆಯಾಗಿರ್ಬೇಕು, ಅವನು ವ್ಯಾಪಾರಕ್ಕೆ ಬರ್ಬೇಕಂತಾದ್ರಾಗ ನಾನು ಬರೋದಾಗತ್ತೈತೆ. ಅದು ಹೋಗಲಿ, ಮಗನಿಗಾದ್ರೆ ಹಿಡ್ಕೊತಾನಂದ್ರೆ ಕುಡ್ದವ್ರ ಮೇಲೆ ಯಾವ ನಂಬಿಕೆ ಮೇಲೆ ಬಿಟ್ಟು ಬರೋಣ. ಅವನ ಮೇಲೆ ಏನಾದರೂ ಕುಡ್ದು ಆ ಕಡೆ ಈ ಕಡೆ ಹೋದ್ರೆ ಏಪ್ಪ ಬೇಡ, ಎಷ್ಟ ಕಷ್ಟ ಆಗಲಿ ನಾನು ಬೆಳೆಸ್ತೀನಿ ನನ್ನ ಮಗನ. ಶು 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 ಲಾಲಿ ಲಾಲಿ ಶು. ಒಂದು ಸ್ವಲ್ಪ ಜೋರಾಗಿ ಹೋಗಿದ್ರೆ ಸಾಕು, ಎದ್ದ ಬಿಡ್ತಾನೆ. ಚೂರು ಗದ್ದಲ ಆಗಂಗಿಲ್ಲ ಇವನಿಗೆ. ಹೆಂಗೆ ವ್ಯಾಪಾರ ಮಾಡೋದು, ಏನು ಮಾಡಲಿ? ಯಾರು ಕಾಣೋದಿಲ್ಲ. ಅಲ್ಲಿ ಯಾರೋ ಅಜ್ಜಿ ಇದ್ದಂಗಿದ್ದಾರೆ. 10 ರೂಪಾಯಿ ಸಾಮಾನು ರೀ ಅಜ್ಜಿ. 10 ರೂಪಾಯಿ ಸಾಮಾನು ಬೇಕು? ಇಲ್ಲ ಬೇಡವ, ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ, ಯಾರಿಲ್ಲ ತಗೊಳ್ಳೋರು. ಹೌದ್ರಿ ಅಜ್ಜಿ? ಆಯ್ತು ತಗೊಳ್ರಿ. ಪಾಪ ಮನ್ಯಾಗ ಯಾರು ಇದ್ದಂಗಿಲ್ಲ ತಗೊಳ್ಳೋರು. ಆ ಅಜ್ಜಿ ಆದ್ರೆ ಏನು ನೋಡ್ತೈತೆ, ದುಡ್ಡು ಇರ್ತಾವ ಇಲ್ಲ. ನಾವು ಅಂದ್ಕೊಂಡಂಗೆ ಪಾಪ ಎಲ್ಲರದು ಜೀವನ ಇರಬೇಕಲ್ಲ. 10 ರೂಪಾಯಿ ಸಾಮಾನು ರೀ. ನೋಡೋಣ, ಮುಂದಿನ ಮನ್ಯಾಗ ಹೋಗ್ತೀನಿ. ಅಲ್ಲಾದರೂ ಯಾರಾದರೂ ತಗೋತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲ ಅಂತಂದ್ರೆ ಈಗ 11 ಗಂಟೆಗೆ 11:30 ಬಸ್ ಇದ್ದಂಗೆ ಐತೆ. ಆ ಬಸ್ಸಲ್ಲೇ ಬೇರೆ ಹಳ್ಳಿಗೆ ಹೋಗ್ತೀನಿ. ವಾವ್, ಇದ್ಯಾವುದಿದು ಹೊಸ ಫಿಗರು ನಮ್ಮೂರಿಗೆ ಬಂದೈತೆ. ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೊಳ್ಳಬೇಕಿವತ್ತು. ನಂಗೆ ನೋಡಿನ ಬಿದ್ದೋಗ್ಬಿಡ್ತಾಳೆ ಅವಳು. ನಿನ್ನೆ ಅದ್ರ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದೀನಿ, ಅದು ಹೆಬ್ಬುಲಿ ಕಟ್ಟಿಂಗ್. ಅರೆ ವಾ, ಮಸ್ತ್ ಫಿಗರ್ ಐತೆ. ಎಷ್ಟು ಬೆಳ್ಳಗಿದ್ದಾಳು. ಜನ್ಮದಾಗೂ ಇಂಥ ಹುಡುಗಿನ ನೋಡಿದ್ದಿಲ್ಲ ನಾನು. ಅಯ್ಯೋ, ಮಗುನೂ ಇದ್ದಂಗೈತೆ. ಇರಲಿ ಪರವಾಗಿಲ್ಲ, ಏನಾಗೋದಿಲ್ಲ. ಯಾರೋ ಬರಾತರ್ತಡಿ, ಕೇಳೋಣ. ಅಣ್ಣ ರೀ, ಆ ಕಡೆ ಒನ್ಯಾಗ ಜನ ಇದ್ದಾರ್ರಿ. ಅನ್ನನ? ಓ ಮೈ ಗಾಡ್, ನಾನು ಇವ್ರ ಕನ್ನೆಗೆ ಅನ್ನ ಥರ ಕಾಣಿಸ್ತಿದ್ದೀನ? ನೋ ನೋ ನೋ, ಅನ್ನ ಅಂತ ಕರಿಬಾರ್ದು. ನನಗೆ ಯಾರಿಗೂ ಅಕ್ಕ ತಂಗಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಓನ್ಲಿ ರಾಕೇಶ್. ಯಾವ ಹುಡುಗಿ ಕಂಡ್ರು ನಂಗೆ ರಾಕೇಶ್ ಅಂತ ಕರಿಬೇಕು, ಇಲ್ಲ ಬೇಬಿ ಅಂತ ಕರಿಬೇಕು. ನಾನು ಹೇಳಿದ್ ಕೇಳಿಸ್ತಾ ಇಲ್ಲ ಇವರಿಗೆ. ಇನ್ನೊಂದ್ಸಲಿ ಕೇಳೋಣ. ಅಣ್ಣ, ಆ ಕಡೆ ಒನ್ಯಾಗ ಜನ ಇದ್ದಾರ್ರಿ. ಹಾಂ, ಬೈ ದ ವೇ, ನಾನು ನಿಮ್ಗೆ ಅನ್ನ ಆಗೋದಿಲ್ಲ. ಯಾಕೆ ಪದೇ ಪದೇ ಅನ್ನ ಅಂದಂದು ನನ್ನ ಮನ್ಸಿಗೆ ಹರ್ಟ್ ಮಾಡ್ತಿದ್ದೀರಿ? ಆ ಕಡೆಗೆ ಜನ ಇರ್ತಾರೆ, ಆದ್ರೆ ನೀವು ಯಾವ ಊರಿಂದ ಬಂದಿರೋದು? ಗಂಡ ಇಲ್ವಾ? ಯಾಕೋ ಸರಿ ಅನಿಸ್ತಿಲ್ಲಲ್ಲ ಇವ್ನು ಮಾತಾಡೋದು. ಗಂಡ ತಗೊಂಡು ಏನು ಮಾಡ್ತಾನೆ ಇವನು? ಇದ್ದಾರ್ರಿ. ಆಯ್ತಾಯ್ತು ರೀ ಅಣ್ಣಾರ, ಬರ್ತೀನಿ ರೀ ನಾನು. ಓಹೋ, ಎಲ್ಲಿಗೆ ಹೋಗ್ತಿದೆಯಾ ಬೇಬಿ? ಅದು ಅನ್ನ ಅಂದು ನಾನು ಹೇಳಿಲ್ಲ. ರಾಕೇಶ್ ಅನ್ನು, ರಾಕೇಶ್ ನನ್ನ ಹೆಸರು. ಹೆಂಗೈತೆ? ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ನಾನು ನಿನ್ನ. ನಮ್ಮ ಮನೆ ಇಲ್ಲ ಐತೆ. ನಮ್ಮ ಅಮ್ಮರದು ಏನಾದರೂ ತಗೋತಾರಿರ್ಬೋದು, ಬರ್ತೀರಾ? ಯಾಕೋ ನಡವಳಿಕೆ ಸರಿ ಅನ್ಸತ್ತಿಲ್ಲಲ್ಲ ಈ ಬಾಡ್ಯಾದು. ಇಲ್ಲ, ನಾನು ಈ ಕಡೆಗೆ ಹೋಗ್ತೀನಿ ರೀ, ಆಮೇಲೆ ಬರ್ಬೇಕಾದ್ರೆ ಬಂದು ಹೋಗ್ತೀನಿ ತಗೊಳ್ರಿ. 10 ರೂಪಾಯಿ ಸಾಮಾನು ರೀ. ಆಹಾ, ಏನು ಕೈ ಇದು, ಬೆನ್ನೆ ಇದ್ದಂಗೈತೆ. ಇಂಥ ಕೈ ಹಿಡಿಯೋಕ್ಕೂ ಪುಣ್ಯ ಮಾಡಿರಬೇಕು. ನಿಮ್ಗೆ ನೋಡಿದ್ರೆ ಗಂಡ ಯಾರೂ ಇದಾರಂತ ಅನ್ನಿಸ್ತಿಲ್ಲ ನನಗೆ. ಇಲ್ಲ ಅಂತಂದ್ರೆ ನೀವು ಯಾಕೆ ಇಷ್ಟು ಚಿಕ್ಕ ಪಾಪುನ ಜೋಳಿಗೆಲ್ಲ ಹಾಕೊಂಡು ಬರ್ತಿದ್ರಿ ವ್ಯಾಪಾರ ಮಾಡೋದಕ್ಕೆ? ನಾನು ಹಿಂಗೆ ಹೇಳ್ತೇನಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನೆಗೆ ಬನ್ನಿ, ನಿಮ್ಗೆ ಊಟ, ಉಡೋಕ್ಕೆ ಬಟ್ಟೆ ಏನೇನು ಕಡಿಮೆ ಮಾಡೋದಿಲ್ಲ, ಹಂಗೆ ನೋಡ್ಕೋತೀನಿ. ಬರ್ತೀರಾ? ಕೊರೆ ಇಡ್ಲಿ ನನ್ನ ಮಗನೇ ಹೋದಂದು ನಾನು ಅವಾಗಿನ ಪಾಪನ ಎದ್ದೇಳ್ತಾನಂತೆ ಸುಮ್ಮನಿದ್ದಂಗೆಲ್ಲ ಏನು ಅತಿನ ಮಾತಾಡತ್ತೀಯಲ್ಲ. ಏನು ಅಕ್ಕ ತಂಗಿ ಅದು ಕಂಡೇ ಇಲ್ಲ ನೀನು? ಏನು ಮನೆಗೆ ನೀನು ಅನ್ನ ಹಾಕಕ್ಕೆ ನೀನು ಯಾವನ್ಲೆ? ನನಗೆಲ್ಲರೂ ಇದ್ದಾರೆ, ಗಂಡ ಇದ್ದಾನೆ, ಎಲ್ಲರೂ ಇದ್ದಾರೆ. ನನಗೆ ಯಾರಾದ್ರೆ ಇರಲಿ ಬಿಡಲಿ, ನೀನು ಯಾವನ್ ನನಗೆ ಭಾಳ ಕೊಡಕ್ಕೆ? ಯಾವನ್ ನೀನು?
ಬಾಯ್ಲಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಬಾ ನಿನಗೆ. ಏನು ಸುಮ್ಮನಿದ್ದಂಗೆಲ್ಲ ಏನು ಹೆಣ್ಮಕ್ಳ ಮೇಲೆ ಏನು ದೌರ್ಜನ್ಯ ಮಾಡತ್ತಿ ಏನು? ಬಾಯಾಗ ಹಂಗೆ ಸಗಣಿನ ತುರುಕ್ ಬಿಡ್ತೀನಿ ನೋಡಿ ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರ. ಪೊಲೀಸಾ? ಬ್ಯಾಡ್ ತಪ್ಪಾಯ್ತು ರೀ. ಇನ್ನೊಂದ್ಸಲ ಹಿಂಗೆ ಮಾಡೋದಿಲ್ಲ, ಯಾರಿಗೂ ಹಿಂಗೆ ಮಾಡೋದಿಲ್ಲ. ಬಿಟ್ಬಿಡ್ರಿ ನಂಗೆ ಇನ್ನೂ ಮದುವೆನೂ ಆಗಿಲ್ಲ, ಇನ್ನೂ ಸಣ್ಣ ಹುಡುಗ ನಾನು. ಬಿಟ್ಬಿಡ್ರಿ ನನಗೆ. ನೀನು ಸಣ್ಣ ಹುಡುಗರ ಬಾಯಾಗದು ಇಂಥವು ಮಾತು ಬರೋದಿಲ್ಲ. ಆ ರೂಪದಾಗಿರೋ ದೊಡ್ಡ ರಾಕ್ಷಸ ನೀನು, ಜೊಲ್ಲನ ಮಗನೇ ಹೋದಂದು. ಏನು ಹೆಣ್ಮಕ್ಳಿಗೆ ಗೌರವ ಕೊಡೋದು ಗೊತ್ತಿಲ್ಲ ನಿನಗೆ? ಅಕ್ಕ ಸಮಾನ ಇದ್ದೀನಿ ನಾನು. ಏನಂತ ಮಾತಾಡತ್ತಿ? ಇಲ್ಲ, ಇವತ್ತು ಆಗಿದ್ದಾಗಲಿ ನಂದು ವ್ಯಾಪಾರ ಆಗದೇ ಇದ್ರೂ ಎಷ್ಟೊತ್ತಾದ, ಇವತ್ತು ಸ್ಟೇಷನಿಗೆ ಎಳ್ಕೊಂಡು ಹೋಗ್ತೀನಿ ನಿನಗೆ. ಇನ್ನೊಂದ್ಸಲ ಯಾವ ಹೆಣ್ಣು ಕಡೆಗೂ ಹಿಂಗೆ ಕಣ್ಣೆತ್ತಿ ನೋಡ್ಬಾರ್ದು ನೀನು. ಕಣ್ಣುಗುಡಿ ಎಲ್ಲ ಕಿತ್ತಾಕಿ ಗೋಡೆಗೆ ಅಂಟಿಸ್ಬಿಡ್ತೀನಿ ಅಲ್ಲಿ. ಬಾ ಹೇಳ್ತೀನಿ. ಅಕ್ಕ ನಿನ್ನ ಕಾಲಿಗೆ ಬೀಳ್ತೀನಕ್ಕ, ಬಿಟ್ಬಿಡಕ್ಕ ನನ್ನ. ಪೊಲೀಸ್ ಸ್ಟೇಷನಿಗೆ ಹಿಡ್ದು ಕೊಡಬೇಡ. ಇನ್ನೊಂದ್ಸಲ ಯಾವ ಹೆಣ್ಮಕ್ಳಿಗೂ ಹಿಂಗೆ ಮಾಡೋದಿಲ್ಲ, ಎಲ್ಲರಿಗೂ ಗೌರವಿಸ್ತೀನಿ. ಬಿಟ್ಬಿಡಕ್ಕ, ನಿನ್ನ ಕಾಲಿಗೆ ಬೀಳ್ತೀನಕ್ಕ. ನಿನ್ನ ತಮ್ಮ ಅನ್ಕೊಳಕ್ಕ ನನಗೆ. ನಮ್ಮ ತಂದೆ ತಾಯಿಗಿರೋದು ನಾನು ಒಬ್ಬನ ಮಗ. ಭಾಳ ಸಲಿಗೆಯಿಂದ ಸಾಕಿದಾರೆ, ಹಂಗಾಗಿ ಹಿಂಗೆ ಮಾಡ್ತಿದ್ನಿ. ಬುದ್ಧಿ ಬಂತು ನನಗೆ, ಈ ಪಟ್ಟು ಹಂಗೆ ಮಾಡೋದಿಲ್ಲ. ಪ್ಲೀಸ್ ಅಕ್ಕ, ಕ್ಷಮಿಸ್ಬಿಡಕ್ಕ. ನಿನ್ನ ಕಾಲಿಗೆ ಬೀಳ್ತೀನಕ್ಕ. ಕ್ಷಮ್ಸಾಕ್ ನಾನು ಯಾರು ಬಿಡು, ಮೊದ್ಲ ಇರ್ಬೇಕು. ಏನು ಮಾತಾಡಿದ್ರೆ ಏನು ಹಾಕೈತೆ, ಕಂಡವ್ರ ಮೇಲೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರ ಅಂತ. ನಾನಾಗಿದ್ದಾಗ ಸುಮ್ಮನೆ ಬಿಡಾತೀನಿ, ಇಲ್ಲಾಂದ್ರೆ ಆ ಕಲ್ಲು ತಗೊಂಡು ತಲೆ ಮೇಲೆ ಚಚ್ಚಾಗಿ ಬಿಡ್ತಿದ್ರು ಇನ್ನೊಬ್ರಾಗಿದ್ರೆ. ಭಾಳ ಹೌದಂತ. ನಿನ್ನಿಂದಲೇ ಹೊಸದೊಂದು ಶುರುವಾಗಿದೆ, ಅಲ್ಲ ಕನಸೊಂದು ಶುರುವಾಗಿದೆ ನೀಯದೆಯಲ್ಲಿ. ಐ, ಯಾರಿವರು ರೋಡ್ ಮೇಲೆ ಅಡ್ಡ ಮಲ್ಕೊಂಡಿರೋದು? ಯಾರು ನೀವು? ಇದು ಧ್ವನಿ ಸುಭಾಷಿಂದಲ್ಲ, ಅವನೇ ಕಿಲ್ ಬಂದ. ಅಯ್ಯೋ, ನಾನು ಏನೋ ಕಿಲ್ ಮಲ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಮಾನ ಮರ್ಯಾದೆ ಎಲ್ಲೂ ತೆಗೆದು ಬಿಡ್ತಾನೆ ನನ್ನ ಮಗ. ಏನಾದರೂ ಒಂದು ಮಾಡಬೇಕು. ಓ ಸುಭಾಷ್, ನೀನೇನಿಲ್ಲಿ? ರಾಕೇಶ್, ನೀನದು ಇಲ್ಲಿ? ಓ ಮೈ ಗಾಡ್, ಇವನೇ ಕಿಲ್ ಮಲ್ಕೊಂಡಿದ್ದ. ಏನಾಗೈತಿ ಇವನಿಗೆ? ಕುಡ್ದಿದ್ದಾನ? ಇಲ್ಲ, ಮುಖ ನೋಡಿದ್ರೆ ಕುಡ್ದಿರೋ ಥರ ಅನ್ನಿಸ್ತಿಲ್ಲ. ಹೌದು, ನಾನು ಬಿಡು, ನೀನೇ ಕಿಲ್ ಮಲ್ಕೊಂಡಿದ್ದೆ. ಅದು ನಾನು ದೀಡ್ ನಮಸ್ಕಾರ ಮಾಡ್ತಿದ್ದೆ ಕಣೋ. ದೀಡ್ ನಮಸ್ಕಾರ? ಅದು ಇಲ್ಲಿ? ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯಾ. ಏನಾತ ಹೇಳು, ಕುಡ್ದಿದೀಯಾ? ಇಲ್ಲ, ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಇರಲಿಲ್ಲಲ್ಲ, ಅದಕ್ಕೆ ಇಲ್ಲಿಂದನ ದೇವ್ರಿಗೆ ಕೈ ಮುಗಿತಿದ್ದೆ. ನಿಜವಾಗ್ಲೂ ಅಪ್ಪ, ನಂಬು ನಾನು ಕುಡ್ದಿಲ್ಲ. ಇಲ್ಲಿಂದನ ದೀಡ್ ನಮಸ್ಕಾರ ಹಾಕಿ ಇನ್ನು ಮುಂದೆ ಡೀಸೆಂಟ್ ಬಾಯ್ ಹೋಗೋಣಂತ ಅನ್ಕೊಂಡಿದ್ದೀನಿ. ನಾನು ಯಾವ ಹೆಣ್ಮಕ್ಳ ಸವಾಸಕ್ಕೂ ಹೋಗೋದಿಲ್ಲ, ತುಂಬ ಡೀಸೆಂಟ್ ಹುಡುಗ ಆಗ್ತೀನಿ ನಾನು. ನನ್ನ ಹಿಂದೆ ಹುಡುಗಿಯರು ಬೀಳೋವರೆಗೂ ನಾನು ಹುಡುಗಿಯರನ್ನ ಕಣ್ಣೆತ್ತು ನೋಡಲ್ಲ. ಇದನ್ನ ನಾನು ನಂಬೇಕಾ? ಓ ಮೈ ಗಾಡ್, ಅದು ನೀನು ಈ ಮಾತು ಹೇಳ್ತಿರೋದ? ಏನು ರಾಕೇಶ್, ಬೆಳಗ್ಗೆ ನೀರು ಹಾಕ್ದೇನ ಕುಡಿದು ಬಂದಿದೆಯಾ ಹೆಂಗೆ? ನಿಜವಾಗ್ಲೂ ಇಲ್ಲ ಕಣೋ. ನಿನ್ನ ಫ್ರೆಂಡ್ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇನ್ನು ಮುಂದೆ ನೋಡುವಂತೆ ತಗೋ ಹೆಂಗೆ ಚೇಂಜ್ ಆಗ್ತೀನಿ. ಆಮೇಲೆ ನೀನೇ ಬಂದು ಹೇಳಬೇಕು, ಏನು ರಾಕೇಶ್ ಈ ಮಟ್ಟಿಗೆ ಚೇಂಜ್ ಆಗಿದೆಯಾ ಅಂತ. ನಂಬ್ತೀನಿ ಮಗ, ನಿಂಗೆ ನಂಬ್ದಂಗೆ ಯಾರಿಗೆ ನಂಬಲಿ ಹೇಳಿ ನಾನು? ನಂಗೆ ಬಾಲ್ಯ ಚಡ್ಡಿ ದೋಸ್ತ್ ನೀನು. ಆಯ್ತಾಯ್ತು, ಇನ್ನೇನು ಒಳ್ಳೆ ಹುಡುಗ ಆಗಕ್ಕೆ ಹೊರಟಿದೀಯ, ನಮ್ಮನ್ನು ಮರ್ತು ಬಿಡ್ತೀಯ ಏನೋಪ್ಪ ಇನ್ನು ಮುಂದೆ? ಇಲ್ಲ ಸುಬ್ಬು, ನಿಂಗೆ ಮರೆಯೋಕ್ಕಾಗುತ್ತಾ ಹೇಳು? ಇನ್ನು ಮುಂದೆ ಇಬ್ಬರು ಒಳ್ಳೆ ಹುಡುಗರಾಗೋಣ. ಒಬ್ರ ಕಡೆಯಿಂದ ಚೀತು ಅಂತ ಬೈಸ್ಕೊಳ್ಳೋದು ಬಿಟ್ಟು ಒಳ್ಳೆ ಹುಡುಗರಾಗಿ ಊರಲ್ಲಿ ಒಳ್ಳೆ ಹೆಸರು ತರೋಣ. ಏನಂತೀಯ? ಓ, ಇಷ್ಟು ಒಳ್ಳೆ ಹುಡುಗ ಆಗಿದ್ದಾನ? ಗಾಡಿ ಯಾವುದೋ ಬೇರೆ ಕಡೆಗೆ ಹೊಂಟಂಗೈತೆ, ಇನ್ನೇನು ನಮ್ಗೆ ನಡೆಯಲ್ಲ. ಆಯ್ತು ಮಗ, ನಾನು ಬರ್ತೀನಿ. ಅಲ್ಲಿ ಅಂಗಡಿ ಹತ್ರಕ್ಕೆ ನಮ್ಮ ದೋಸ್ತರದು ಕಾಯತ್ತಾರ. ಆಯ್ತಾಯ್ತು, ಬರೋಣ, ಬಾಯ್. ಇನ್ನೇನು ಇವನಿಂದ ₹1 ಲಾಭ ಇಲ್ಲ ನನಗೆ. ಇಷ್ಟು ದಿನ ಸೇದಾಕು ಕುಡಿಯೋಕೆ ಸಿಕ್ತಿತ್ತಂತ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ನಿ. ಆತಾತು, ಇನ್ನು ಮುಂದೆ ಎಷ್ಟು ಬೇಕೋ ಅಷ್ಟರಾಗ ಇರಬೇಕು. ಆಯ್ತು ಕಣೋ, ಬಾಯ್. ಬಾಯ್ ಸುಬ್ಬು. ಯಾಕೆ ದೇವ್ರೆ ನಂಗೆ ಇಂಥ ಪರಿಸ್ಥಿತಿ ತಂದಿಟ್ಟಿದೆ, ಇಂಥ ಜೀವನ ಕೊಟ್ಟಿದೆ ಅಂತ ನಿಂಗೆ ದ್ವೇಷಿಸ್ಲ? ಇಲ್ಲ, ಮುದ್ದಾದ ಆರೋಗ್ಯವಾಗಿರುವಂಥ ಮಗು ಕೊಟ್ಟಿದ್ದೆ ಅಂತ ಪೂಜಿಸ್ಲ? ನಾನು ಏನು ಮಾಡಬೇಕು? ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು, ಅಷ್ಟೇ ಬೇಡ್ಕೊಳ್ಳೋದು ನೀನು, ಮತ್ತೇನು ಬೇಡ. ಅಯ್ಯೋ, ಎದ್ದು ಬಿಟ್ಟ ಇವನು ನನ್ನ ಆಳೋ ಸೌಂಡಿಗೆ. ಓನಪ್ಪ, ಓ
ಓನಪ್ಪ ಓನದು ಎದ್ದ ಬಂಗಾರ ಹೊಟ್ಟೆ ಹಸ್ತಿರ್ಬೇಕು ಇವನಿಗೆ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಭಾಳ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ವ್ಯಾಪಾರ ಮಾಡೋದ ಇಲ್ಲಿ ಕುಂತ ಹಾಲು ಕುಡ್ಸೋಣ ಏನು ಮಾಡಲಿ. 10 ರೂಪಾಯಿ ಸಾಮಾನು ರೀ. ಅಲ್ಲಲ್ಲೋ ಓನ ಬಂಗಲ್ಲ ಅದು. ಅಯ್ಯಯ್ಯೋ ಕಣ್ಣೀರು ನೋಡಿ ಹೆಂಗೆ ಬರತ್ತಾವೆ. ಓನಪ್ಪ ಹೊಟ್ಟೆ ಎಷ್ಟೈತಾ? ನನ್ನ ಬಂಗಾರಿ ಹೊಟ್ಟೆ ಎಷ್ಟೈತಾ? ಓನಪ್ಪ ನೋಡಿ ಎಷ್ಟಿದ್ದಾನೆ ಇಷ್ಟೊತ್ತ ಹೇಳ್ತಿದ್ದ ಎಲ್ಲ ಗೊತ್ತಾಗಿತ್ತು ನೋಡಿ ನಿನಗೆ. ನನ್ನ ಮುದ್ದು ಬಂಗಾಲ ನೀನು. ಓನದು ಓನದು ಓನ್ಬೇಕು ನಿನಗೆ. ಹೊಟ್ಟೆ ಎಷ್ಟೈತಾ? ಆತಾತಿರು ಇತ್ತದು. ಬ್ರಹ್ಮ ವಿಷ್ಣು ಶಿವಾಯದೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವಾಯದೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಯಾರಿದು ನಮ್ಮನೆ ಮುಂದೆ ಕುಂತಿದ್ದಾರೆ? ಈಗ ಅದ್ರ ಕಸ ಗುಡ್ಸೋಗಿನ್ ನಾನು ಒಳಗೆ. ಯಾರು ನೀನು? ಅಕ್ಕ ಅದು 10 ರೂಪಾಯಿ ಸಾಮಾನು ಮಾರೋರಿ ನಾವು. ಗೊತ್ತು ಕನತೈತೆ. ನೀನು ಯಾಕೆ ನಮ್ಮನೆ ಮುಂದೆ ಕುಂತಿದ್ದಿ? ಸಣ್ಣ ಪಾಪು ಐತ್ರಿ ಅಕ್ಕ, ಅಳತೈತ. ಸ್ವಲ್ಪ ಹಾಲು ಕುಡ್ಸಿ ಹೋಗೋಣಂತ ಕೂತ್ಕೊಂಡಿರಿ. ಹೌದೇನು? ಏನು ಹೋಗೋರು ಬರೋರಿಗೆ ಹಾಲು ಕುಡ್ಸಾಕೆ ಇಲ್ಲಿ ಕುಂದ್ರಾಕ ಏನು ನಮ್ಮ ಮನೆಯಿಂದ ಧರ್ಮಛತ್ರ ಮಾಡಿದ್ದಿ? ಎದ್ದು ನಡಿ ನಡಿ. ಎದ್ದು ಹೋಗ್ತೀನಿ ರೀ ಅಕ್ಕ, ಪಾಪು ಹಾಲು ಕುಡಿಯತೈತೆ. ಒಂದು 5 ನಿಮಿಷ ಕುಡಿಸಿ ಹೋಗ್ತೀನಿ ರೀ. ಅಲ್ಲ ಎದ್ದು ಹೋಗಂದ್ರು ಮತ್ತು ಕುಡಿಸಿ ಹೋಗ್ತೀನಿ ಅನ್ನತ್ತೆ ಅಲ್ಲ ನೀನು. ಯಾರೋ ಬೇರೆಯವ್ರ ಮನೆ ಸಿಕ್ಕಿಲ್ಲ ನಿನ್ಗೆ? ನಮ್ಮ ಮನೆ ಮುಂದೆ ಕುಂತಿದ್ದಿ ಇಲ್ಲಿ. ಏನು ಸ್ನಾನ ಮಾಡ್ತಾರ? ಇಲ್ಲ ಏನಿಲ್ಲ, ಗಮ್ ಹೊಡೆಯತೈತೆ ನೋಡಂಗ. ನೀನು ಹಾಲು ಕುಡ್ಸು ಬ್ಯಾಡ್ ಅನ್ನೋದಿಲ್ಲ, ಆದ್ರೆ ಎದ್ದು ಹೋಗಿ ಅಲ್ಲಿ ಪಕ್ಕದ ಮನೆಯವ್ರು ಯಾರಿಲ್ಲ ನೋಡು ಅವ್ರ ಮನೆ ಮುಂದೆ ಕುಂದ್ರು. ಎಷ್ಟೊತ್ತು ಬೇಕಾದ್ರೆ ನೀನು ಹಾಲು ಕುಡ್ಸು, ಬೇಕಾದ್ರೆ ಅಲ್ಲೇ ಇರು, ನಮ್ಗೆ ಏನು ಫರ್ಕ್ ಬೀಳೋದಿಲ್ಲ. ಆದರೆ ಇಲ್ಲಿಂದ ಎದ್ದೇಳವ, ನಾನು ಕಸ ಗುಡ್ಸೀನಿ, ಈಗ ರಂಗೋಲಿ ಹಾಕ್ಬೇಕು. ಎದ್ದ ಜೈ. ಏನಾಗ್ಲಿ ನಿನಗೆ? ಯಾಕೆ ಹಂಗೆ ಮಾಡತ್ತಿ? 10 ರೂಪಾಯಿ ಸಾಮಾನು ತಗೊಳತಿ ಏನು? ವ್ಯಾಪಾರ ಜೋರೈತೆ? ಅಯ್ಯೋ ವ್ಯಾಪಾರ ಇಲ್ಲ ಏನಿಲ್ಲಕ್ಕ. ಈ ಕಸ ಗುಡ್ಸಿ ರಂಗೋಲಿ ಹಾಕೋಣಂತ ಶಿವ ಅಂತ ಹೊರಗೆ ಬಂದೀನಿ. ಬಂದಿಲ್ಲಿ ನೋಡಿಲಿ 10 ರೂಪಾಯಿ ಸಾಮಾನು ಮಾರೋದಕ್ಕೆ ನಮ್ಮ ಮನೆ ಮುಂದೆ ಕುಂತು ಏನು ಮಾಡತ್ತಾಳೆ? ಏನು ಇವ್ರಿಗೆ ಒಂಚೂರು ಬುದ್ಧಿ ಗಿದ್ದಿ ಏನಿಲ್ಲ ಅನಿಸ್ತೈತಕ್ಕ. ಯಾರು ಇಲ್ಲ ಅಂತಂದ್ರೆ ಬಂದು ಕುಂತು ಬಿಡೋದು. ಏನು ಮಾಡತ್ತಾಳೆ? ಅಯ್ಯೋ ಶಿವನೇ, ಹಸುಗುಸಿಗೆ ಹಾಲು ಕುಡ್ಸತಾಳಕ್ಕೆ. ಜೈ, ನೀನೇನು ಹೊಟ್ಟೆಗೆ ಏನು ಅನ್ನ ತಿಂತೀಯ? ಏನು ತಿಂತೀಯ ನೀನು? ಯಾಕಕ್ಕ ನಾನೇನು ಮಾಡಿದ್ನಿ? ಮತ್ತೆ ಏನು ರಂಗೋಲಿ ಹಾಕೋ ಟೈಮ್ ಐದು ನಿಂದೆ? ಎಲ್ಲರೂ ನಸಕ್ನಾಗೆ ರಂಗೋಲಿ ಹಾಕಿದ್ರೆ ಈಕೆ 11 ಗಂಟೆಗೆ 10:30ಗೆ ರಂಗೋಲಿ ಹಾಕ್ತಾಳೆ. ಪಾಪ ಕುಂದ್ರಲಿ ಬಿಡು, ಏನು ಜಾಗ ಎತ್ಕೊಂಡು ಹೋಗತ್ತಾಳ ನಿಂದೆ? ಹಸು ಹೂಸೈತೆ ನೋಡ್ಲಿ ಒಂದು ಸ್ವಲ್ಪ. 2 ಮಕ್ಕಳು ತಾಯಿ ಆಗಿದೆ, ಅಷ್ಟು ಗೊತ್ತಾಗೋದಿಲ್ಲ ನಿನಗೆ? ಅಲ್ಲಕ್ಕ, ಅದು ಇಲ್ಲಿ ರಂಗೋಲಿ ಅದು ಹಾಕಿನ ಅಡುಗೆ ಮನೆಗೆ ಸೇರ್ಕೊಳ್ಳೋಣಂತ ಮಾಡಿದ್ನಿ ನಾನು. ಆಮ್ಯಾಗ ಬಂದು ಮತ್ತು ರಂಗೋಲಿ ಹಾಕಕ್ಕೆ ಆಗೋದಿಲ್ಲಕ್ಕ. ಅದಕ್ಕೆ ಈಕಿಗೆ ಎಬ್ಬಿಸಿ ಕಳಿಸಿ ಆಕಿನ ಹೋಗೋಣ ಬಿಡು ಅತ್ಲಾಗಂತ ಹಂಗೆ ಹೇಳಿದ್ನಿ ಬಿಡು. ನಾನೇನು ಹೋಗಂತನ ಏನು ಗಂಟು ಬಿದ್ದಿಲ್ಲ. ಭಾಳ ಶಾನೆ ಐತಿ ತಗೋ. ಕೈಯಾಗ ಹಸು ಗುಸು ಕಂಡಿಲ್ಲ ನಿನಗೆ? ನೋಡಿನು ಮತ್ತೆ ಹಂಗೆ ಅನ್ನತ್ತೆ ಅಲ್ಲ. ನೀನೇನು ತಾಯಿ ಆಗೋಕ್ಕೂ ಲಾಯಕ್ಕಿಲ್ಲ ನೀನು. ಹೆಂಗೋ 2 ಮಕ್ಕಳು ತಾಯಿ ಆಗಿದ್ದೆ. ಸ್ವಲ್ಪನಾದ್ರೆ ನಾಚಿಕೆ ಆಗ್ಬೇಕು ನಿನ್ಗೆ. ಏನವ ಏನು ನಿನ್ನ ಹೆಸರು? ಬಾರವ ನಮ್ಮ ಮನೆಗೆ ಹೋಗೊಂಬ. ಅಲ್ಲಿ ವ್ಯಾಪಾರನೂ ಮಾಡ್ತಾರೆ, ನಮ್ಮ ಗಂಗಾ ಮತ್ತು ಆರ್ತಿ ಇದ್ದಾರೆ. ನಡಿ, ಅಲ್ಲಿ ಎಷ್ಟೊತ್ತು ಬೇಕಾದ್ರೂ ಕುಂತು ಊಟ ಗೀಟ ಮಾಡ್ಕೊಂಡು ಕೂಸಿಗೆ ಹಾಲು ಕುಡಿಸಿ ಹೋಗುವಂತೆ. ಬಾರವ ಕೊಡಿಲಿ, ಕೂಸಿಗೆ ಎತ್ಕೋತೀನಿ, ಅದು ಎತ್ಕೋ. ನಮಸ್ಕಾರ ಎಲ್ಲರಿಗೂ. ನೋಡಿದ್ರಲ್ರಿ ಫ್ರೆಂಡ್ಸ್, ಜಗತ್ನಾಗ ಎಂತೆಂಥ ಕೆಟ್ಟ ಜನ ಇರ್ತಾರೆ ಇಂಥವ್ರು. ಇವತ್ತಿನ ವಿಡಿಯೋ ನೋಡಿ ನಿಮ್ಗೆ ಅಳುನು ಬರ್ಬೋದು, ಸಿಟ್ಟು ಬರ್ಬೋದು. ಆದ್ರೆ ಇದು ಏನು ಸಂದೇಶ ಅಂತಂದ್ರೆ, ಹಿಂಗೆ ಮಾರಾಕದು ಬಂದಿರ್ತಾರಲ್ರಿ, ನೀವು ಅವ್ರಿಗೆ ತಿನ್ನಕ್ಕೆ ಏನು ಕೊಡಲಿಲ್ಲ ಅಂದರೂ ಎಷ್ಟೊತ್ತಾತು ಒಂದು 4 ಮಾತು ಚಲೋತಾಗಿ ಮಾತಾಡಿ ಕಳಿಸ್ರಿ ಅಷ್ಟೆ. ಅವ್ರಿಗೂ ಅವ್ರದ್ದೇ ಆದಂತಹ ಸ್ಥಾನಮಾನ ಇರ್ತೈತೆ. ಅವ್ರವ್ರ ಜಾಗದಲ್ಲಿ ಅವ್ರ ದೊಡ್ಡವ್ರ ರೀ, ಅವರು ಶ್ರೀಮಂತರ. ನಾವು ಶ್ರೀಮಂತರಿದ್ದೀವಂತ ಬೇರೆಯವ್ರನ್ನ ಕೀಳಾಗಿ ನೋಡೋದು ತಪ್ಪಾಗುತ್ತಲ್ವ. ಇವಾಗ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೇನೆ ರೀ. 10 ರೂಪಾಯಿ ವ್ಯಾಪಾರ ವಿಡಿಯೋ ನಾಳೆ ಬರ್ತೈತ್ರಿ. ಆಯ್ತು ರೀ ಅಪ್ಪ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.